ಮಿಲ್ ಬ್ಲಾಕಿಂದ ಕಮೆಂಟ್ಸ್ ಆಗುತ್ತೆ. ಇಲ್ಲಿಂದ ಕಮೆಂಟ್ಸ್ ಆಗಿ ನ್ಯೂ ಮಿಲ್ ಬ್ಲಾಕು, ಅಲ್ಲಿಂದ ಅಶೋಕ್ ನಗರ ಸರ್ಕಲ್ಲು, ಅಶೋಕ್ ನಗರ ಸರ್ಕಲಿಂದ ಕೆನಡೀಸ್ 5th ಲೈನು, 4th ಲೈನು, 3rd ಲೈನು ಬಂದು ಇಲ್ಲೇ ಎಂಡ್ ಆಗುತ್ತೆ ಸರ್. 7 ಜನ ರೋಡಿಸ್. ಏನು ಮಾಡ್ತೀರಿ? ವಾಲಿಬಾಲ್ ಆಗ್ತೀರಿ? ಸ್ಕೂಲ್ ಹೋಗ್ತಾ ಇಲ್ಲ? ರಜೆ ಇದೆಯಾ? ಸಮ್ಮರಲ್ಲಿ ಏನು ಮಾಡ್ತಾ ಇದ್ದೀವಿ? ಅದೆಲ್ಲ ಟೀಮ್ ಇದೆ ಸರ್, ವಾಲಿಬಾಲ್ ಟೀಮ್. ಫುಟ್ಬಾಲ್ ಆಡ್ತಾರೆ ನೀವು? ಯಾಕ್ರಿ ಇದೆಲ್ಲ ಬೆಸ್ಟ್. ನಮ್ಮದು ಡ್ಯೂಟಿ ಯಾರು ಡ್ರಗ್ಸ್ ವರ್ಕ್ಸ್ ತಗೋಬಾರ್ದು. ನಿಮ್ಮ ಏರಿಯಲ್ಲಿ ಯಾರು ಡ್ರಗ್ಸ್ ತಗೋತಾರೆ ಅವ್ರ ಬಗ್ಗೆ ಮಾಹಿತಿ ಹೇಳಬೇಕು. ಭಾಳ ಗಾಂಜಾ ಭಾಳ ಯಾರು ತೆಗಿಬಾರ್ದು. ಯಾರು ತೆಗಿತಾರೆ ನಮಗೆ ಕೊಡ್ತಾರೆ, ಓಕೆ ಬೇಡ ಹೇಳಿ ಮತ್ತು ನಮಗೆ ಮಾಹಿತಿ ಕೊಡಿ. ಪೂರ್ತಿ ಫ್ಯೂಚರ್ ಹಾಳು ಮಾಡ್ತಾರೆ. ಚೆನ್ನಾಗಿ ಓದಿ, ಓಕೆ ಓದಿ. ನಿಮ್ಮದು ಕುಟುಂಬದ್ದು, ನಿಮ್ಮ ಸಮಾಜದ್ದು ಹೆಸರು, ಒಳ್ಳೆಯ ಹೆಸರು ತನ್ನಿ. ನಮ್ಮಿಂದ ಏನು ಸಹಾಯ ಬೇಕು, ಎನಿ ಟೈಮ್ ವಿ ಆರ್ ದೇರ್ ಫಾರ್ ಯುವರ್ ಹೆಲ್ಪ್. ಓಕೆ. KGFಗೆ ರೌಡಿ ಫ್ರೀ ಮಾಡಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದೇ ಕ್ರಮದಲ್ಲಿ ನಾವೆಲ್ಲ KGF ಪೊಲೀಸ್ ನಾವೆಲ್ಲ ನಾವು DSP ಅವರು, ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ ಮತ್ತು ನಮ್ಮ ಸಿಬ್ಬಂದಿ ಈಗ ಇವತ್ತು ಕೆನಡೀಸ್ ಬ್ಲಾಕ್ ಮತ್ತು ನ್ಯೂ ಮಿಲ್ ಬ್ಲಾಕ್ ಏರಿಯಾ ನಾವು ಕವರ್ ಮಾಡಿದ್ದೀವಿ. ಈ ಏರಿಯಾದಲ್ಲಿ ಕೂಡ ಕೆಲವು ರೌಡೀಸ್ ಇದ್ದಾರೆ, ನಮ್ಮ ಲಿಸ್ಟಲ್ಲಿ ಇದ್ದಾರೆ. ಅವರಿಗೆ ಕೂಡ ನಾವು ಎಚ್ಚರಿಕೆ ಕೊಟ್ಟಿದ್ದೀವಿ. ಕೆಲವು MOBಗಳು ಕೂಡ ಇದ್ದರು, ಅವರು ಕೂಡ ನಾವು ವಾರ್ನಿಂಗ್ ಮಾಡಿದ್ದೀವಿ. ಈ ಮುಂದೆ ಏನಾದರೂ ಕಳ್ತನ ಏನು ಗಲಾಟೆ ಮಾಡಬಾರ್ದು, ಶಾಂತಿಯುತವಾಗಿ ಇರಬೇಕು. ಮತ್ತು ಡ್ರಗ್ಸ್ ಬಗ್ಗೆ ಕೂಡ ಅವರಿಗೆ ಅವೇರ್ನೆಸ್ ಕೊಟ್ಟಿದ್ದೀವಿ. ಈ ಥರ ಏರಿಯಲ್ಲಿ ಯಾರು ಡ್ರಗ್ಸ್ ಸೇರಬಾರ್ದು, ಯಾರು ಪಬ್ಲಿಕ್ಗೆ ಯಾರು ಕಂಡು ಬಂದರೆ ಡ್ರಗ್ ಸೇರಿಯೋರು ಅಥವಾ ಡ್ರಗ್ ಮಾರಾಟ ಮಾಡೋರು ನಮಗೆ ತಕ್ಷಣ ಮಾಹಿತಿ ಕೊಡಬೇಕು. ಅವ್ರ ಮೇಲೆ ನಾವು ಕೇಸ್ ಬುಕ್ ಮಾಡಿ ಯಾರು ಡ್ರಗ್ ಪ್ಯಾಡ್ಲರ್ಸ್ ಇದ್ದಾರೆ ಅವರಿಗೆ ಗಡಿ ಪಾರು ಮಾಡ್ತೀವಿ. ಈಗಾಗಲೇ ನಾವು ಈಗ ಡ್ರಗ್ ಪ್ಯಾಡ್ಲರ್ಸ್ಗೆ ಐಡೆಂಟಿಫೈ ಮಾಡಿದ್ದೀವಿ, ಅವರಿಗೆ ಮುಂದೆ ನಾವು ಗಡಿ ಪಾರು ಕೂಡ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಬಂದಿದ್ದಾರೆ. 6 ಜನ ಆಫೀಸರ್ಸು, PSIಸು 9 ಜನ ಇದ್ದಾರೆ ಸರ್. 2 CP ಇದೆ ಸರ್, ಇನ್ಕ್ಲೂಡಿಂಗ್ ನಾನು ಸರ್. ರೋಲ್ ಕಾಲ್ ಕಂಡಕ್ಟರ್ಸ್. ಎಷ್ಟು ಕೇಸ್ ಇದೆ ಮೇಲೆ ಸರ್? ಏನಿಲ್ಲ, ಯಾವುದು ಡೇಟ್ ಇದೆಯಾ? ಇದೆ ಸರ್, 3 ಕೇಸ್ ಇದೆ. ಇಲ್ಲ ಸರ್, ಎಲ್ಲ ಕ್ಯಾನ್ಸಲ್ ಆಗಿದೆ. ಸರ್ ಈಗ ಯಾವುದೇ ಕೋರ್ಟಲ್ಲಿ ನಡ್ತಾ ಇದೆಯಾ? ಇಲ್ಲ ಸರ್, ಒಂದು ಆಗಿದೆ. ನಾನು ಕೆಲಸ ಮಾಡ್ತೀನಿ ಸರ್, ಬ್ಯಾಂಗ್ಳೂರು ಎಲೆಕ್ಟ್ರಿಕ್ ಸರ್. ಇಲ್ಲಿ ಏನು ಮಾಡ್ತಾ ಇದ್ದೀವಿ? ಇವತ್ತು ಹೋಗಿಲ್ಲ ಸರ್. ಅಶೋಕ್ ಸರ್ ಫೋನ್ ಮಾಡಿದ್ದಾರೆ. ಅದು ಏನು ಗಲಾಟೆ ಮಾಡಬಾರ್ದು. ಗುಂಪು ಸೇರಿ ನೀವು ಜಗಳ ಮಾಡ್ತೀರಿ, ಇದು ಕಲ್ತನ್ ಮಾಡೋದು ಶಾಂತಿಯುತವಾಗಿರಿ. ನಾವು ಎಲ್ಲ ರೈಟಿಂಗ್ ಕೇಸ್ ಇದೆ ಸರ್. 3 ಕೇಸ್ ಇದೆ. ಲಾಸ್ಟ್ ಯಾವ ವರ್ಷದ ಆಯಿತು ಸರ್? ಲಾಸ್ಟ್ 22 ಸರ್. ಯಾಕೆ 22 ಅಲ್ಲೇ 2 ಕೇಸ್ ಆಗಿದೆ ಸರ್. ನಮ್ಮ ಫ್ಯಾಮಿಲಿ ಇದು, ಅವನ ಫ್ಯಾಮಿಲಿ ಇರ್ತಾವೆ ಸರ್. ಅವನ ಮೇಲೆ ಕೇಸ್ ಹೇಳ್ಬೇಕು ಮಾಹಿತಿ. ನಿಮ್ಗೆ ಏನು ಸಮಸ್ಯೆ ಇದೆ, ಯಾವ ತೊಂದರೆಗಳು ನಮ್ಗೆ ಹೇಳ್ಬೇಕು. ಇನ್ನು ಮುಂದೆ ಯಾರು ಇಲ್ಲ ಸರ್.
ಆದ ನಂತರ ಯಾವುದೇ ಆಗಿದೆಯಾ 2023 ಯಾಕೆ 23 ಆಗಿದೆ ಅಂತ ಇದ್ದಾರೆ ನಿಮಗೆ ಗೊತ್ತಿಲ್ಲ ನಿಮ್ಮ ಮೇಲೆ ಕೇಸ್ ಆಗಿತ್ತು ಅದಕ್ಕೆ 3 ಕೇಸ್ ಆಗಿತ್ತು ಹೊಡೆದಾಟದ ಕೇಸು ಚಂದ್ರಿಗೆ ಅನೌನ್ಸ್ ಮಾಡೋಕ್ಕೆ ಹೇಳ್ತಾ ಇದ್ದೀರಾ ಅನೌನ್ಸ್ ಮಾಡಿ ಹೋಗಲಿ ನೋಡಿ ಮತ್ತೆ ಏನು ಗಲಾಟೆ ಮಾಡಬಾರ್ದು ಗೊತ್ತಾಯ್ತಾ ಮಾಡಿದ್ದಾಗಿ நான் ஒரு நிமிஷம் பேசிட்டு நான் மாலை போடுவீங்க ஒரு நிமிஷம் சமோசா ಏನು ಪ್ರಾಬ್ಲಮ್ ಇಲ್ಲ ಮಾಡಬಾರ್ದು ದಯಾಗಿ ಅವರಿಗೆ ಚೆನ್ನಾಗಿ ಎಜುಕೇಷನ್ ಕೊಡಿ ಶಿಕ್ಷೆ ಕೊಡಿ ಕೆಲಸ ಕಲಿಬೇಕು ಅವರು ಓಕೆ ಲೀಗಲ್ ಆ್ಯಕ್ಟಿವಿಟಿ ಮಾಡಬಾರ್ದು ಸರಿ ಏನಾದ್ರು ಸಮಸ್ಯೆ ಇದ್ದರೆ ಹೇಳಿ ನಮಗೆ ಹಾಂ ಖಂಡಿತ ಓಕೆ ಥ್ಯಾಂಕ್ ಯು ಪಂಚಾಯತ್ ಕೆಲವು CCTV ಕ್ಯಾಮ್ರಾ ಹಾಕಿಯಪ್ಪ ಇದೆಯಾ ಇಲ್ಲಿ ಕಲ್ತನ ಆಗ್ತಾರೆ ಇಲ್ಲ ದಾರಿ ಬಿಡಿ ಈಗ ಕಲ್ತನ ಮಾಡ್ತಾ ಇಲ್ಲ ಸರ್ ಹಿಂಗೆ 20 ಇಯರ್ಸ್ ಆಗಿದೆ ಈಗ ಕೆಲಸ ಮಾಡ್ಕೊಂಡು ಆರಾಮಾಗಿರ್ಬೇಕು ಓಕೆ $21 years ಆಗಿದೆ ಸರ್ 21 years ಆಗಿದೆ ಏನು ಸಮಸ್ಯೆ ಇದೆಯಾ MC ಸರ್ ಏರಿಯಾ MC ಅಂದರೆ ಏನಾದ್ರು ಸಮಸ್ಯೆ ಯಾರಿಗೆ ಎನಿ ಪ್ರಾಬ್ಲಮ್ ಇದೆ ನೋ ಪ್ರಾಬ್ಲಮ್ ಆರಾಮಾಗಿ ಇರಬೇಕು ಏನಾದ್ರು ಸಮಸ್ಯೆ ಇದ್ದರೆ ಎನಿ ಪ್ರಾಬ್ಲಮ್ ಲೆಟ್ ಅಸ್ ನೋ ಯಾರು ಎನಿಬಡಿ ಟೇಕಿಂಗ್ ಗಾಂಜಾ ಆರ್ ಎನಿ ಲೀಗಲ್ ಆ್ಯಕ್ಟಿವಿಟಿ ಜಸ್ಟ್ ಫೇರ್ ಇನ್ಫಾರ್ಮೇಷನ್ ನಾಟ್ ಟೆಲ್ ಯುವರ್ ನೇಮ್ ಬಟ್ ಏನಾದರೂ ಇಲ್ಲಿಗಲ್ ಆ್ಯಕ್ಟಿವ್ ಇದ್ದರೆ ನಮಗೆ ಮಾಹಿತಿ ಕೊಡಬೇಕು ನಿಮಗೆ ಏನು ತೊಂದರೆ ಕೊಡ್ತಾರೆ ಓಕೆ ಎನಿ ಪ್ರಾಬ್ಲಮ್ ಶಾಲೆಗೆ ಹೋಗ್ತಿದ್ದೀರ ಗುಡ್ ಎಜುಕೇಶನ್ ಚೆನ್ನಾಗಿ ಹೋಗ್ತೀವಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಮೇಡಮ್ ಆಲ್ ಹಿಯರ್ ಟು ಸರ್ವ್ ಯು ಇಫ್ ಯು ಹ್ಯಾವ್ ಎನಿ ಪ್ರಾಬ್ಲಮ್ ಯಾರು ಕ್ಯಾಪ್ಟನ್ ಯಾರು ಕ್ಯಾಪ್ಟನ್ ನಿಮ್ಮ ಏರಿಯಾ ತೆಗಿದೆಯಾ ನಾವೊಂದು ಟೂರ್ನಮೆಂಟ್ ಮಾಡ್ತೀವಿ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಏನು ಮಾಡಿದ್ವಿ ನಾವು ನಮ್ಮ ಇಲಾಖೆಯಿಂದ ಮಾಡ್ತೀವಿ ಮಲಯಾಳಿ ಗ್ರೌಂಡಲ್ಲಿ ನಮ್ಮ
ಇಲಾಖೆ ವತಿಯಿಂದ ಟೂರ್ನಮೆಂಟ್ ಮಾಡ್ತಾ ಇದ್ವಿ, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ನಿಮ್ದೊಂದು ಟೀಮ್ ಪಾರ್ಟಿಸಿಪೇಟ್ ಮಾಡಿ. ಈ ಟೈಮಿಂದ ನಾವೇ ಡಿಫೆಂಡಿಂಗ್ ಚಾರ್ಜ್ ಇಲ್ಲೆಲ್ಲ ಪೊಲೀಸ್ ಯಾರು ಡ್ರಗ್ಸ್ ತಗೊಳ್ತಾರೆ ಬೇಡ ಇರಬೇಕು. ನಮ್ಮ ಸರೌಂಡಿಂಗ್ ಆ ಥರ ಇಲ್ಲ ಸರ್. ಬೇರೆ ಸ್ವಲ್ಪ ಗೈಡ್ ಮಾಡಿ ನಮ್ಗೆ ಮಾಹಿತಿ ಕೊಡಬೇಕು. ಏನಾದರೂ ಸಹಾಯ ಬೇಕು ನಮ್ಮಿಂದ ಎಲ್ಲ ಚೆನ್ನಾಗಿ ಸೂಪರ್. ನಮ್ಮ ಹೆಸರು ಶೇಖರ್ ಅಂತ. ಥ್ಯಾಂಕ್ ಯು. ಮತ್ತೆ ಏನೇ ಬಂದೋಬಸ್ತು ಏನೇನು ವ್ಯವಸ್ಥೆ ನಮಗೆ ಮಾಡ್ತಿರಲ್ಲ ರೂಟ್ ಮಾಡಿಸಿ ಏರಾ ಭದ್ರತೆ ಇದ್ದಾನಮ್ಮ, ಯಾವಾಗ ಬರ್ತಾನೆ? ಏನು ಯಾಕೆ ಅವ್ರ ಜೊತೆ ಬರ್ತಾರೆ? ನಿಮಗೆ ಸರಿಯಾಗಿ ಹೇಳ್ಬೇಕು ಅವನಿಗೆ. ಯಾವಾಗಲೂ ಅಬ್ಸೆಂಟ್ ಇರ್ತಾನೆ ಸರ್. ಈ ಲೋಕಲ್ ಹುಡುಗರ ಜೊತೆ ಸೇರಬಾರ್ದು. ಅದಾಗಿದೆಯಾ? ನಿಮ್ದು ಕೇಳ್ತಾ ಇಲ್ಲ? ನಿಮ್ಮ ಮಾತು ಕೇಳ್ತಾನೆ ಅಂತಲ್ಲ ಅವನು? ಅಲ್ಲಮ್ಮ, ನಿಮ್ಮ ಮಾತು ಕೇಳ್ತಾರಿಲ್ಲ, ಮಾತು ಕೇಳ್ತಾರ ಇಲ್ಲ. ಕೇಳ್ತಾರೆ, ಬರೀ ಯಾಕೆ ಗಲಾಟೆ ಮಾಡ್ತಾರೆ? ಹಾಂ, ಮತ್ತೆ ಗಲಾಟೆ ಮಾಡಬಾರ್ದು. ಅದು ಜೈಲು ಹೋಗ್ತಾರೆ ಅನಿಸ್ತೇ. ಬಂಗಾರಪೇಟೆಗೆ